ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಗು ಹುಟ್ಟಿ ಒಂದೇ ವಾರಕ್ಕೆ ಬಾಣಂತಿ ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಪೋಷಕರು ಆರೋಪವನ್ನ ಮಾಡಿದ್ದಾರೆ. 19 ವರ್ಷದ ಬಾಣಂತಿ ಜಾಕ್ವೆಲಿನ್ ಸಾವನ್ನಪ್ಪಿದ್ದಾರೆ. ಮಗು ಹುಟ್ಟಿ ಒಂದೇ ವಾರಕ್ಕೆ ಬಾಣಂತಿ ಮೃತಪಟ್ಟಿದ್ದಾರೆ. ಈ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆಕೆಯ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. 19 ವರ್ಷದ ಬಾಣಂತಿ ಜಾಕ್ವೆಲಿನ್ ಸಾವನ್ನಪ್ಪಿದ್ದಾರೆ. ಸಪ್ತಗಿರಿ ಆಸ್ಪತ್ರೆಗೆ ಇವರನ್ನ ದಾಖಲಿಸಿದ್ರು ಪೋಷಕರು. 1 ವಾರದ ಹಿಂದೆ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ರು ಜಾಕ್ವೆಲಿನ್. 3 ದಿನದ ಬಳಿಕ ಹೊಟ್ಟೆ ನೋವು ಅಂತ ಹೇಳಿದ್ರು. ಮನೆಗೆ ತೆರಳಿದ್ದ ಮರುದಿನವೇ ನೋವು ಹೆಚ್ಚಾಗತ್ತೆ. ತಕ್ಷಣವೇ ಅವ್ರನ್ನ ಮತ್ತೊಮ್ಮೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಹೋದಾಗ ಲಿಫ್ಟ್ನಲ್ಲಿ ಬಾಣಂತಿ ಕುಸಿದು ಬೀಳ್ತಾರೆ. ಕೂಡಲೇ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ನೀಡಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಜಾಕ್ವೆಲಿನ್ ಸಾವನ್ನಪ್ಪಿದ್ದಾರೆ. ಘಟನೆ ಸಂಬಂಧ ಸಪ್ತಗಿರಿ ಆಸ್ಪತ್ರೆ ಮುಂದೆ ಪೋಷಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಪ್ತಗಿರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯವೇ ಆಕೆಯ ಸಾವಿಗೆ ಕಾರಣ ಅಂತ ಆಕೆಯ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ನ್ಯಾಯ ಕೊಡಿಸುವಂತೆ ಪೋಷಕರು ಕಣ್ಣೀರಿಡ್ತಿದ್ದಾರೆ. 19 ವರ್ಷದ ಇನ್ನು ಎಳೆ ವಯಸ್ಸಿನ ಬಾಣಂತಿ ಜಾಕ್ವೆಲಿನ್ ಸಾವನ್ನಪ್ಪಿದ್ದಾರೆ. 1 ವಾರದ ಹಿಂದೆ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ರು. 3 ದಿನದ ಬಳಿಕ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತೆ. ಮನೆಗೆ ತೆರಳಿದ್ದ ಮರುದಿನವೇ ಅಂದರೆ ಡಿಸ್ಚಾರ್ಜ್ ಆಗಿ ಮನೆಗೆ ಯಾವಾಗ ಹೋಗ್ತಾರೆ ಆಗ ಅವರಿಗೆ ಹೊಟ್ಟೆ ನೋವು ಇರುತ್ತೆ. ಹೋಗಿದ್ದು ನೆಕ್ಸ್ಟ್ ಡೇನೇ ಜಾಸ್ತಿ ಆಗುತ್ತೆ ಹೊಟ್ಟೆ ನೋವು. ಹೀಗಾಗಿ ತಕ್ಷಣವೇ ಅವ್ರನ್ನ ಮತ್ತೆ ಅದೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆಸ್ಪತ್ರೆಗೆ ಹೋದಾಗ ಲಿಫ್ಟ್ನಲ್ಲಿ ಬಾಣಂತಿ ಕುಸಿದು ಬೀಳ್ತಾರೆ. ತಕ್ಷಣವೇ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿಕೊಂಡ್ರು, ಟ್ರೀಟ್ಮೆಂಟ್ ನೀಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಜಾಕ್ವೆಲಿನ್ ಸಾವನ್ನಪ್ಪಿದ್ದಾರೆ. ಇನ್ನು ಘಟನೆ ಸಂಬಂಧ ಸಪ್ತಗಿರಿ ಆಸ್ಪತ್ರೆ ಮುಂದೆ ಪೋಷಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅಂದ್ರೆ ಇಲ್ಲಿ ಡಾಕ್ಟರ್ಸ್ ನೀಟಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ನೆಗ್ಲೆಕ್ಟ್ ಮಾಡಿದ್ದಾರೆ. ಅವರ ನೆಗ್ಲಿಜೆನ್ಸ್ ಇಂದಾನೆ ನಮ್ಮ ಮಗಳು ಇವತ್ತು ಅಥವಾ ನಮ್ಮ ಸೊಸೆ ಇವತ್ತು ಸಾವನ್ನಪ್ಪಿದ್ದಾರೆ ಅಂತ ಆಕೆಯ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ತಕ್ಷಣವೇ ನಮಗೆ ನ್ಯಾಯ ಕೊಡಿಸಬೇಕು ಅಂತ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. ಮಗು ಹುಟ್ಟಿ ಒಂದೇ ವಾರಕ್ಕೆ ಈ ರೀತಿ ಘಟನೆ ನಡೆದಿದೆ. ನಮ್ಮ ಮೊಮ್ಮಗಳು ಅಡ್ಮಿಟ್ ಮಾಡಿದ್ದೀವಿ. ಅವರು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಮಗು ಹೊಟ್ಟೆಯಲ್ಲಿ ಅದೇ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು ಸರ್. ಸರಿ ಆಯಿತು, ಓಕೆ ಆಪ್ರೇಷನ್ ಮಾಡಿ ಅಂತ ನಾವು ಹೇಳಿದ್ದೀವಿ. ಅವ್ರು ಆಪ್ರೇಷನ್ ಮಾಡಿದ್ರು. ಆಮೇಲೆ ಮಗು ನಮ್ಮ ಮೊಮ್ಮಗಳಿಗೆ ಹೊಟ್ಟೆ ನೋವು ತಲೆನೋವು ಇತ್ತು ಸರ್. ಇದು ಹೊಟ್ಟೆ ನೋವು ತಲೆನೋವು ಇದೇ ಏನು ಮಾಡೋದು ಅಂತ ಕೇಳಿದ್ರೆ ಅದೆಲ್ಲ ನಾರ್ಮಲು, ಆಪ್ರೇಷನ್ ಮಾಡಿದ್ರೆ ಹಂಗೆ ಇರುತ್ತೆ, ತಲೆನೋವು ಇರುತ್ತೆ, ಹೊಟ್ಟೆ ನೋವು ಇರುತ್ತೆ. ನಾವು ಸರ್ ಹೇಳಿದಂಗೆ ಜಾಕ್ಲಿನ್ ಪೇಷಂಟ್ ಡೀಟೇಲ್ಸ್ ಎಲ್ಲ ಜಸ್ಟ್ ಅವ್ರು ಎಕ್ಸ್ಪ್ಲೇನ್ ಮಾಡ್ದಂಗೆ ಅವ್ರು ಅಡ್ಮಿಟ್ ಆಗಿ ICU ಶಿಫ್ಟ್ ಮಾಡಿ ICUಯಿಂದ ಎಲ್ಲ ಟೀಮ್ ಆಫ್ ಡಾಕ್ಟರ್ಸ್ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ಸೊ ಒಂದು ಸ್ವಲ್ಪ ಉಸಿರಾಟದೆಲ್ಲ ತೊಂದರೆ ಆದಾಗ ನೆನ್ನೆ ಮಧ್ಯಾಹ್ನ ಅವ್ರಿಗೆ ಇಂಟುಬೇಷನ್ ಅಂದರೆ ಉಸಿರಾಟಕ್ಕೆ ಪೈಪ್ ಹಾಕಿ ಅದರಿಂದ ವೆಂಟಿಲೇಟರ್ಗೆ ಅವ್ರಿಗೆ ಹಾಕಿರೋದು. ನಾನು ನಿನ್ನೆ ರಾತ್ರಿ ನೈಟ್ ಡ್ಯೂಟಿಯಲ್ಲಿದ್ದೆ. ಸೊ ಹಂಗಾಗಿ ನಾವೇನು ಮಾಡಿದ್ವಿ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಎಕ್ಸ್ಪ್ಲೇನ್ ಮಾಡ್ದಂಗೆ ಜಾಕ್ಲಿನ್ ಅವ್ರನ್ನ ಈ ಜಾಕ್ಲಿನ್ ಪೇಷಂಟು ನಮ್ಮ ಟೀಮ್ ಆಫ್ ಡಾಕ್ಟ್ರು ಇದನ್ನು ಹ್ಯಾಂಡಲ್ ಮಾಡಿರೋದು. ಇವರು 13ನೇ ತಾರೀಕು ಬಂದು ಅಡ್ಮಿಟ್ ಆಗಿರೋದು ಡೆಲಿವರಿಗೋಸ್ಕರ. ನಮ್ಮ 9 ಮುಗಿದಿರೋದ್ರಿಂದ ಡೆಲಿವರಿಗೆ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಡೆಲಿವರಿ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಭಾನುವಾರ ಅವರಿಗೆ ಸಿಸೇರಿಯನ್ ಆಗಿದೆ. ಭಾನುವಾರ ಸಿಸೇರಿಯನ್ ಆಗಿ ಸಕ್ಸಸ್ಫುಲ್ ಆಗಿದೆ. ತಾಯಿನೂ ಚೆನ್ನಾಗಿದ್ದಾರೆ, ಮಗನೂ ಚೆನ್ನಾಗಿದ್ದಾರೆ. ಆಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ದೀವಿ. ಆಮೇಲೆ ಬುಧವಾರ ಅಂದರೆ ಸಿಸೇರಿಯನ್ ಆಗಿ 3ನೇ ದಿವಸಕ್ಕೆ ನೋಡಿದ್ವಿ. ತಾಯಿನೂ ಚೆನ್ನಾಗಿದ್ದಾರೆ, ಮಗನೂ ಚೆನ್ನಾಗಿದ್ದಾರೆ. ಆಮೇಲೆ ಮಕ್ಕಳು ಡಾಕ್ಟರ್ ಕೂಡ ಮಗು ನೋಡಿದ್ದಾರೆ, ನಾವು ಕೂಡ ತಾಯಿನ ನೋಡಿದ್ದೀವಿ. ಅವ್ರದ್ದು ಪಲ್ಸು, BP, ರೆಸ್ಪಿರೇಟರಿ ರೇಟು ಎಲ್ಲನೂ ಚೆಕ್ ಮಾಡಿದ್ದೀವಿ. ಎಲ್ಲ ಸ್ಟೇಬಲ್ ಆಗಿದ್ದಾರೆ. ಹಂಗಾಗ್ಬಿಟ್ಟು ನಾವು ಯೂಶಲಿ ನಮ್ಮ ಹಾಸ್ಪಿಟ್ಲಲ್ಲಿ ಏನು ದುಡ್ಡನ್ನು ಕಟ್ಬೇಡಿ ಅಂತ ಹೇಳ್ತಿದ್ದೀರಾ? ದುಡ್ಡು ಅವ್ರು ಫಸ್ಟ್ ಏನಂತ ನೆನ್ನೆಲ್ಲ ಕಟ್ಟಿ ಹೇಳೋರು. ಇವಾಗ ಡೆತ್ ಆದಮೇಲೆ ನೀವು 1 ರೂಪಾಯಿನೂ ಕಟ್ಟಬೇಡಿ, ತಗೊಂಡೋಗಿ ಅಂತ. ರೀಸನ್ ಏನು ರೀಸನ್ ಅದು ನನಗೆ ಗೊತ್ತಾಗಲ್ಲ. ಅದು ಗೊತ್ತಾಗಬೇಕು. ನಮ್ಮ ಥರ ಯಾರಿಗೂ ಆಗಬಾರ್ದು. ಡೆತ್ ಆಗಿಲ್ಲ, ಯಾರಿಗೂ ತೋರಿಸಿಲ್ಲ ಸರ್. ನಾವೆಲ್ಲ ಕಂಪ್ಲೇಂಟ್ ಮಾಡಕ್ಕೆ ಹೋಗಿ ಮಾರ್ಚರಿಗೆ ತಗೊಂಡೋದ್ರು. ನಮ್ಮ ಇದ್ರಿಲ್ಲದೆ ಹೆಂಗೆ ಮಾರ್ಚರಿಗೆ ತಗೊಂಡೋದ್ರು ಇವರು ಹೇಳಿ ಸರ್. ನಮಗೂ ಅದು ಗೊತ್ತಿಲ್ಲ ಸರ್. ಅದು ಹೆಂಗಿದೆ ಕಡೆ ಎಲ್ಲ ಫುಲ್ ಮೋರಿ ತರ ಇದೆ ಸರ್. ನಮಗೆ ರೀಸನ್ ಗೊತ್ತಾಗ್ಬೇಕು ಸರ್. ಕಂಪ್ಲೇಂಟ್ ಕೊಡಬೇಕು. ನಿಮ್ಮ ಹೆಸರು? ನನ್ನ ಹೆಸರು ಲಿಯೋನಿ ಅಂತ ಸರ್. ಅವ್ರ ಚಿಕ್ಕಮ್ಮ ಸರ್. ಅವ್ರ ತಾಯಿ ತಂದೆನೂ ಇಲ್ಲ ಸರ್. ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು, ಕಂಪ್ಲೇಂಟ್ ತಗೊಳ್ತಾ ಇಲ್ಲ. ಏನ್ ರೀಸನ್ ಹೇಳ್ತಾ ಇದನ್ನ ಕೇಳಿಸ್ಕೊಂಡ್ರಿ. ಅಂದ್ರೆ ಅವರ ಆರೋಪ ಇಲ್ಲಿ ಸರಿಯಾದಂತಹ ಟ್ರೀಟ್ಮೆಂಟ್ ಕೊಡ್ಲಿಲ್ಲ,
ಡಾಕ್ಟರ್ ನೆಗ್ಲಿಜೆನ್ಸ್ನ ತೋರಿದ್ರು, ಇದರಿಂದ ಬಾಣಂತಿ ಸಾವನ್ನಪ್ಪಿದ್ದಾರೆ ಅನ್ನೋದು ಪೋಷಕರ ಆರೋಪ. 19 ವರ್ಷದ ಬಾಣಂತಿ ಜಾಕ್ವೆಲಿನ್ ಸಾವನ್ನಪ್ಪಿದ್ದಾರೆ. ಸಪ್ತಗಿರಿ ಆಸ್ಪತ್ರೆಗೆ ದಾಖಲಿಸಿದ್ರು ಪೋಷಕರು. ಅಲ್ಲಿ ಡೆಲಿವರಿ ಆಗಿರುತ್ತೆ. ಅದಾದ್ಮೇಲೆ ಅಂದ್ರೆ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ರು. ಅದಾದ ಬಳಿಕ ಡಿಸ್ಚಾರ್ಜ್ ಆಗಿ ಅವರು ಮನೆಗೆ ಹೋಗ್ತಾರೆ. 3 ದಿನದ ಬಳಿಕ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತೆ. ಮನೆಗೆ ತೆರಳಿದ್ದ ಮರುದಿನವೇ ನೋವು ಹೆಚ್ಚಾಗುತ್ತೆ. ತಕ್ಷಣವೇ ಮತ್ತೆ ಹಾಸ್ಪಿಟಲ್ಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ಆಸ್ಪತ್ರೆಗೆ ಹೋದಾಗ ಲಿಫ್ಟ್ನಲ್ಲಿ ಬಾಣಂತಿ ಕುಸಿದು ಬೀಳ್ತಾರೆ. ಆ ಕೂಡಲೇ ಅವರನ್ನು ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ನೀಡಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಜಾಕ್ವೆಲಿನ್ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಈ ಘಟನೆ ಸಂಬಂಧ ಸಪ್ತಗಿರಿ ಆಸ್ಪತ್ರೆ ಮುಂದೆ ಪೋಷಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಪ್ತಗಿರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯವೇ ಈ ಒಂದು ಸಾವಿಗೆ ಕಾರಣ ಅಂತ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನ್ಯಾಯ ಕೊಡಿಸುವಂತೆ ಪೋಷಕರು ಕಣ್ಣೀರಿಡ್ತಿದ್ದಾರೆ. ಒಂದು ಗಂಡು ಮಗು ಹುಟ್ಟಿರುತ್ತೆ. ಮಗು ಹುಟ್ಟಿ 1 ವಾರಕ್ಕೆ ಬಾಣಂತಿ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಅಂದರೆ ಪೋಷಕರು ಮಾಡ್ತಾ ಇರುವಂತಹ ಆರೋಪ ಇದು ಸರಿಯಾದಂಥ ಟ್ರೀಟ್ಮೆಂಟ್ ಸಿಕ್ಕಿಲ್ಲ, ಡಾಕ್ಟರ್ ನೆಗ್ಲೆಕ್ಟ್ ಮಾಡಿದ್ರು, ಇದರಿಂದನೇ ಇವತ್ತು ನಮ್ಮ ಮಗಳು ಅಥವಾ ನಮ್ಮ ಸೊಸೆ ನಮ್ಮ ಜಾಕ್ವೆಲಿನ್ ಸಾವನ್ನಪ್ಪಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಇದನ್ನು ನಿರಾಕರಿಸ್ತಾ ಇದ್ದಾರೆ ಅಲ್ಲಿರುವಂತಹ ವೈದ್ಯರು. ಹೀಗಾಗಿ ಮುಂದೆ ಇವರಿಗೆ ನ್ಯಾಯ ಸಿಗುತ್ತೆ ಅಥವಾ ನಿಜವಾಗ್ಲೂ ಆಗಿದ್ದೇನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. 3 ದಿನದ ಬಳಿಕ ಯಾವಾಗ ಡೆಲಿವರಿ ಆಯಿತು, ಒಂದು ಗಂಡು ಮಗು ಹುಟ್ಟುತ್ತೆ, ಅದಾದಮೇಲೆ ಅವರನ್ನು ಡಿಸ್ಚಾರ್ಜ್ ಮಾಡಲಾಗುತ್ತೆ. ಡಿಸ್ಚಾರ್ಜ್ ಮಾಡಾದಮೇಲೆ 3 ದಿನದ ಬಳಿಕ ಹೊಟ್ಟೆ ನೋವು ಅಂತ ಜಾಕ್ವೆಲಿನ್ ಹೇಳ್ತಾರೆ. ಹಾಗೆ ಮನೆಗೆ ಬಂದ ಮರುದಿನವೇ ನೋವು ಹೆಚ್ಚಾಗುತ್ತೆ. ಆದರೆ ಆಸ್ಪತ್ರೆ ಕರ್ಕೊಂಡು ಹೋದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಬಾಣಂತಿ ಸಾವನ್ನಪ್ಪಿದ್ದಾರೆ.